ಗಬ್ಬೆದ್ದು ನಾರ್ತಾ ಇದೆ ತುಮಕೂರಿನ ಕೃಷಿ ಮಾರ್ಕೆಟ್. ಹಬ್ಬ ಕಳೆದು 3 ದಿನಗಳಾದರೂ ಸ್ವಚ್ಛತೆ ಮಾಡದ ಸಿಬ್ಬಂದಿ. ಎಲ್ಲಂದ್ರಲ್ಲಿ ಕೊಳೆತು ನಾರ್ತಾ ಇದೆ ಕಸದ ರಾಶಿ ರಾಶಿ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜನಾಕ್ರೋಶ. ಎಸ್ ವೀಕ್ಷಕರೇ, ಅದು ಹೇಳಿ ಕೇಳಿ ತುಮಕೂರು ಕೃಷಿ ಮಾರುಕಟ್ಟೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಹಣ್ಣು ತರಕಾರಿ ಕೊಂಡುಕೊಳ್ಳಲು ಬರ್ತಾರೆ. ನಿತ್ಯವೂ ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಕೂಡ ನಡೆಯುತ್ತೆ. ಇಂತಹ ಮಾರುಕಟ್ಟೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳೋದು ಪಾಲಿಕೆ ಅಧಿಕಾರಿಗಳ ಜವಾಬ್ದಾರಿ. ಅದು ಮಾರುಕಟ್ಟೆ, ಅಲ್ಲಿ ಕಸ ಬಿದ್ದೇ ಬೀಳುತ್ತೆ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಅದ್ಯಾಕೋ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರ್ತಿದ್ದಾರೆ. ಮಾರುಕಟ್ಟೆಯ ಅವ್ಯವಸ್ಥೆಯ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸ್ತಾ ಇದೆ. ಆದ್ರೂ ಅದ್ಯಾಕೋ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರ್ತಿದ್ದಾರೆ. ಮೊನ್ನೆ ತಾನೇ ಇಡೀ ರಾಜ್ಯಾದ್ಯಂತ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ರು. ಆದ್ರೆ ಆ ಸಮಯದಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರಾಗಿಯೇ ಇತ್ತು. ಇತ್ತ ಹಬ್ಬ ಮುಗಿದು 3 ದಿನ ಕಳೆದ್ರೂ ಅಧಿಕಾರಿಗಳು ಕೃಷಿ ಮಾರುಕಟ್ಟೆಯನ್ನ ಸ್ವಚ್ಛಗೊಳಿಸಿಲ್ಲ. ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಕೊಳೆತ ಕಸದ ರಾಶಿಯಿಂದ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಮಾರುಕಟ್ಟೆ ಸುತ್ತಮುತ್ತ ಪ್ರದೇಶದಲ್ಲೆಲ್ಲ ವಾಸನೆ ಹರಡಿಕೊಂಡು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಹೌದು, ತುಮಕೂರಿನ ಅಂತರಸ್ನಳ್ಳಿಯಲ್ಲಿರುವ ಮಾರುಕಟ್ಟೆಯಲ್ಲಿ ಮೊನ್ನೆ ಹಬ್ಬದ ಪ್ರಯುಕ್ತ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಹಬ್ಬ ಆಚರಿಸಲು ಜನರು ಹಣ್ಣು ಹಂಪಲು ಹೂ ಕೊಂಡುಕೊಳ್ಳಲು ಮುಗಿಬಿದ್ದಿದ್ರು. ಅಂದು ಮಾರುಕಟ್ಟೆ ಅಕ್ಷರಶಃ ಜಾತ್ರೆಯಂತೆ ಕಂಗೊಳಿಸ್ತಾ ಇತ್ತು. ಆದ್ರೆ ಅದಾದ ಬಳಿಕ ಅಲ್ಲಿ ಕಸ ಹಾಗೆಯೇ ಬಿದ್ದಿತ್ತು. ಇತ್ತ ಪಾಲಿಕೆಯವರು ಅದೇ ಕಸವನ್ನ ಕ್ಲೀನ್ ಮಾಡಬೇಕಿತ್ತು. ಆದ್ರೆ ಕ್ಲೀನ್ ಮಾಡಿಸದೆ ಸುಮ್ಮನಾಗ್ಬಿಟ್ಟಿದ್ದಾರೆ. ಅದಾದ ಬಳಿಕ 2-3 ದಿನಗಳು ಕಳೆದ್ರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಇಡೀ ಮಾರುಕಟ್ಟೆ ಇಂದು ಕೊಳೆತು ನಾರ್ತಾ ಇದೆ. ಶೌಚಾಲಯ ಸಮಸ್ಯೆಯಿಂದಾಗಿ ಜನರು ಸಾರ್ವಜನಿಕ ಸ್ಥಳವನ್ನೇ ಮೂತ್ರ ವಿಸರ್ಜನೆಗೆ ಬಳಸುವಂತಾಗಿದೆ. ಇತ್ತ ಮಾರುಕಟ್ಟೆಯಲ್ಲಿ ಪ್ರತಿದಿನ ತರಕಾರಿ, ಹೂಹಣ್ಣು ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳು ಹೇರಳವಾಗಿ ಉತ್ಪಾದನೆಯಾಗ್ತಾ ಇದೆ. ಈ ಮಾರುಕಟ್ಟೆಯಲ್ಲಿ ಎಲ್ಲಂದ್ರಲ್ಲಿ ಕಸದ ರಾಶಿಯು ಬಿದ್ದಿದ್ದು ತರಕಾರಿ, ಹೂಹಣ್ಣುಗಳು ಕೊಳೆತು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಇನ್ನೊಂದು ಕಡೆ ಆಟೋ ಸ್ಟ್ಯಾಂಡ್ ನಿರ್ಮಿಸಲು ರಸ್ತೆಯನ್ನ ಅಗೆದು ಅರ್ಧಂಬರ್ಧ ಕಾಮಗಾರಿಯನ್ನ ಮಾಡಿ ಅಲ್ಲೇ ಬಿಟ್ಟಿದ್ದಾರೆ. ಸಾರ್ವಜನಿಕರ ಓಡಾಟಕ್ಕೆ ಹಾಗೂ ವಾಹನಗಳು ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ, ಸರಿಯಾದ ನಿರ್ವಹಣೆಯೂ ಇಲ್ಲದೆ ಅಂತರಸ್ನಳ್ಳಿ ಮಾರುಕಟ್ಟೆ ತಿಪ್ಪೆ ಗುಂಡಿಯಂತಾಗಿದೆ. ಇದರಿಂದ ಅಲ್ಲಿಗೆ ಬರುವ ವ್ಯಾಪಾರಿಗಳು, ರೈತರು, ಖರೀದಿಗೆ ಬರುವ ಗ್ರಾಹಕರು ರೋಸಿ ಹೋಗಿದ್ದಾರೆ. ಇನ್ನಾದರೂ ಎಪಿಎಂಸಿ ಆಡಳಿತ ಮಂಡಳಿ ಹಾಗೂ ಪಾಲಿಕೆ ಸ್ವಚ್ಛತೆ ಕಡೆ ಗಮನ ಹರಿಸಿ ಮಾರುಕಟ್ಟೆಯನ್ನ ಕ್ಲೀನ್ ಮಾಡಿಸ್ತಾರಾ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.